ನಮ್ಮ ಫ್ರೆಂಡ್ ಇದ್ದ ಆಕಿಂದ ಪರಿಚಯ ಆದಿ ನಾನು. ಪರಿಚಯ ಆದ್ಮೇಲೆ ಆಕಿ ಜಿಮ್ ಐತಿ ಮಸಲ್ ಫ್ಯಾಕ್ಟ್ರಿ ಅಂತ ಅಲ್ಲಿ ಅನ್ಯಾಯ ಮಾಡ್ಯಾರ್ರಿ. ನಾವು ಜಿಮ್ಮಿಗೆ ಕಳಿಸ್ತಿದ್ವಿ, ಒಪ್ಕೊಂತೀವಿ. ಜಿಮ್ಮಿಗೆ ಕಳಿಸಿದ ಮೇಲೆ ನನ್ನ ಮಗಳಿಗೆ ಅಲ್ಲಿ ಡ್ರಿಂಕ್ಸ್ ಒಳಗ ಏನೋ ಮಿಕ್ಸ್ ಮಾಡಿ ನನ್ನ ಮಗಳಿಗೆ ಇಮೋಷನಲ್ ಅತ್ಯಾಚಾರ ಮಾಡ್ಯಾರ. ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಹುಬ್ಬಳ್ಳಿಯಲ್ಲಿ ಇದೀಗ ಲವ್ ಜಿಹಾದ್ ವಿಚಾರವಾಗಿ ದೊಡ್ಡ ಗಲಾಟೆಯೇ ನಡೀತಾ ಇದೆ. ಅಂದ ಹಾಗೆ ಈ ಪ್ರಕರಣದ ಕುರಿತಾಗಿ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಆರೋಪಗಳು ಏನಿದ್ದಾವೆ, ಪ್ರತ್ಯಾರೋಪಗಳು ಹೇಗಿದ್ದಾವೆ, ಕಾರಣ ಏನು, ಅವರಿಬ್ಬರ ಪರಿಚಯ ಹೇಗಾಯಿತು, ಮುಂದೆ ಇದು ಸುದ್ದಿ ಆಗೋದಕ್ಕೆ ಕಾರಣಗಳಾದರೂ ಹೇಗೆ, ಮತ್ತು ಆ ಒಂದು ಮೂರ್ಖ ವ್ಯಕ್ತಿ ಅಥವಾ ಆ ಒಂದು ಜಿಮ್ಗೆ ಬರ್ತಾ ಇರುವಂಥ ಮಹಿಳೆಯನ್ನು ಪರಿಚಯ ಮಾಡಿಕೊಂಡು ಅದು ಹೇಗೆ ಸಲುಗೆಯಿಂದ ಆಕೆಯ ಜೊತೆ ನಡೆದುಕೊಂಡು ಬಿಟ್ಟಿದ್ದ, ಈ ಎಲ್ಲ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಬದಲಿಗೆ ಇದು ಲವ್ ಜಿಹಾದೋ ಅಥವಾ ಪ್ರೇಮ ಕಹಾನಿನೋ ಅಥವಾ ಏನು ಅನ್ನೋದು ಕೂಡ ನಾವು ಸ್ಪಷ್ಟವಾಗಿ ಹೇಳೋದಕ್ಕಾಗೋದಿಲ್ಲ. ಇದಕ್ಕೆ ಕಾನೂನು ಇದೆ. ಕಾನೂನು ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ, ಕೋರ್ಟು ಏನು ತೀರ್ಪನ್ನು ಕೊಡುತ್ತೆ, ಅದನ್ನೆಲ್ಲರೂ ಕೂಡ ತಲೆಬಾಗಿ ಒಪ್ಪಿಕೊಳ್ಳಬೇಕಾಗಿದೆ. ಅದಕ್ಕೆ ಸಾಕ್ಷಿ ಆಧಾರ ಎಲ್ಲವೂ ಕೂಡ ಬೇಕಾಗಿ ಬಿಡುತ್ತೆ. ಹಾಗಾಗಿ ಇವತ್ತು ನಾವು ಹೇಗೆ ಬೇಕಾದರೂ ಮಾತನಾಡಬಹುದು, ಹೇಗೆ ಬೇಕಾದರೂ ಏನು ಬೇಕಾದರೂ ಹೇಳ್ಬೋದು. ಲವ್ ಜಿಹಾದ್ ಅಂತಲೂ ಹೇಳ್ಬೋದು, ಅಥವಾ ಲವ್ ಜಿಹಾದ್ ಅಲ್ಲ ಅಂತ ಹೇಳ್ಬೋದು, ಅಥವಾ ಹುಡುಗಿನೇ ತಪ್ಪು ಮಾಡಿದ್ಲು ಅಂತ ಹೇಳ್ಬೋದು, ಇಲ್ಲ ಹುಡುಗನೇ ತಪ್ಪು ಮಾಡಿದ್ದ ಅಂತ ಹೇಳ್ಬೋದು. ವಾಟ್ ಎವರ್, ಅದು ಏನು ಬೇಕಾದರೂ ಇರಬಹುದು. ಆದರೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇದು ಸಾಕಷ್ಟು ರಾಜ್ಯದಾದ್ಯಂತ ಅಷ್ಟೇ ಅಲ್ಲದೆ ದೇಶ ವ್ಯಾಪ್ತಿಯಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಈ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಕೂಡ ಇದು ವಿಡಿಯೋನ ಗಮನಿಸಲೇಬೇಕು. ವಿಶೇಷವಾಗಿ ದಯವಿಟ್ಟು ಎಲ್ಲ ಹೆಣ್ಣುಮಕ್ಕಳು ಕೂಡ ಇದನ್ನು ಗಮನಿಸಲೇಬೇಕಾಗಿದ್ದಂಥ ವಿಡಿಯೋ ಇದು. ಯಾಕೆಂತಂದರೆ ನಿಮ್ಮ ಜಾಗ್ರತೆ ನಿಮ್ಮ ಕೈಯಲ್ಲಿರುತ್ತೆ. ಮನೆಯವರು ನಿಮಗೆ ಎಷ್ಟು ಸಲುಗೆಯನ್ನು ಕೊಡ್ತಾರೆ ಅಥವಾ ಎಷ್ಟು ಫ್ರೀಡಮನ್ನು ಬಿಡ್ತಾರೆ, ಅದರಿಂದ ನೀವು ಅದನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದು ಈ ಒಂದು ವಿಡಿಯೋನ ಅಥವಾ ಈ ಒಂದು ಮಾಹಿತಿಯನ್ನು ತಿಳ್ಕೊಂಡ ಬಳಿಕ ಖಂಡಿತವಾಗಿಯೂ ಕೂಡ ಅರ್ಥವಾಗಿ ಬಿಡುತ್ತೆ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ಆರಂಭದಲ್ಲಿ ಲವ್ ಜಿಹಾದ್ ಆರೋಪ ಪ್ರಕರಣ ಕ್ಷಣಕ್ಕೊಂದು ಟ್ವಿಸ್ಟ್ ಅನ್ನು ಪಡೆದುಕೊಳ್ತಾ ಇದೆ. ಸಂತ್ರಸ್ತ ಯುವತಿ ಅಜ್ಞಾತ ಸ್ಥಳದಿಂದ ವಿಡಿಯೋ ಮಾಡಿದ್ದು ಜಿಮ್ ಟ್ರೈನರ್ ಆರೋಪಿ ಸಮೀರ್ ಮುಲ್ಲಾ ವಿರುದ್ಧ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾಳೆ. ಇನ್ನು ಸಮೀರ್ ಮುಲ್ಲಾ ಕೂಡ ಆರೋಪವನ್ನು ಮಾಡ್ತಾ ಇದ್ದಾನೆ. ಹಿಂದೂ ಸಂಘಟನೆಯವರು ನನ್ನ ಸಿಕ್ಕ ಹಾಗೆ ಹೊಡೆದು ಬಿಟ್ಟರು ಅನ್ನುವ ರೀತಿಯಲ್ಲಿ ಆರೋಪ ಮಾಡ್ತಾ ಇದ್ದಾನೆ. ಇದರ ನಡುವೆಯೂ ಆರೋಪಿ ಸಮೀರ್ ಮುಲ್ಲಾ ಹಿಂದೂ ಹುಡುಗಿಯನ್ನೇ ಟಾರ್ಗೆಟ್ ಮಾಡಿದ್ದ ಎಂಬ ಆರೋಪವೂ ಕೂಡ ಇದಕ್ಕೆ ಕೇಳಿ ಬರ್ತಾ ಇದೆ. ಆತನ ಮೊಬೈಲ್ನಲ್ಲಿ ಹಿಂದೂ ಹುಡುಗಿಯರ ಫೋಟೋ, ವಿಡಿಯೋ ಎಲ್ಲವೂ ಕೂಡ ಲಭ್ಯವಾಗಿದೆ ಎನ್ನುವಂಥ ಮಾಹಿತಿಯೂ ಕೂಡ ಹರಿದಾಡ್ತಾ ಇದೆ. ಸಮೀರ್ ಮುಲ್ಲಾ ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡ್ತಿದ್ನ ಎಂಬ ಸಂಶಯ ಇದೀಗ ವ್ಯಕ್ತವಾಗ್ತಾ ಇದೆ. ಸಮೀರ್ ಮುಲ್ಲಾನ ಮೊಬೈಲ್ನಲ್ಲಿ ಹಿಂದೂ ಯುವತಿಯರ ಫೋಟೋ ಲಭ್ಯವಾಗಿವೆ. ಸಮೀರ್ಗೆ ಆತನ ಸಹೋದರಿಯೇ ಹಿಂದೂ ಯುವತಿಯನ್ನ ಪರಿಚಯ ಮಾಡಿಕೊಡ್ತಾ ಇದ್ಲು ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಸಂತ್ರಸ್ತ ಯುವತಿಯನ್ನು ಕೂಡ ಸಮೀರ್ ಮುಲ್ಲಾಗೆ ಪರಿಚಯಿಸಿದ್ದು ಆತನ ಸಹೋದರಿ ತೈಸಿಮ್ ಮುಲ್ಲಾ ಎನ್ನುವಂಥದ್ದು ಸ್ಪಷ್ಟವಾಗಿ ಆ ಒಂದು ಯುವತಿ ಹೇಳಿಕೊಂಡಿರುವಂಥದ್ದು. ಆ ವಿಡಿಯೋವನ್ನು ಕೂಡ ನೀವು ಕೂಡ ಸಂಕ್ಷಿಪ್ತವಾಗಿ ಗಮನಿಸಿದ್ದೀರಿ ಅಂತ ಕಾಣಿಸುತ್ತೆ. ಆರಂಭದಲ್ಲಿ ಏರೋಬಿಕ್ ಕ್ಲಾಸ್ ಅಟೆಂಡ್ ಮಾಡುತ್ತಿದ್ದ ಸಂತ್ರಸ್ತೆಯನ್ನು ಆಕೆಯೇ ತನ್ನ ಸಹೋದರ ಸಮೀರ್ ಮುಲ್ಲಾಗೆ ಪರಿಚಯ ಮಾಡಿಕೊಟ್ಟಿದ್ದಳು ಎನ್ನಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಆಕೆ ಯಾವುದೇ ಪಾರ್ಟಿ ಇದ್ದರೂ ಹೋಟೆಲ್ಗೆ ಹೋದರೂ ಸಂತ್ರಸ್ತೆಯನ್ನು ಕರೆದುಕೊಂಡು ಹೋಗ್ತಿದ್ಲಂತೆ, ಅಲ್ಲಿ ತನ್ನ ಸಹೋದರನ ಜೊತೆ ಬಿಡ್ತಿದ್ದಳು ಎನ್ನುವಂತ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಸಂತ್ರಸ್ತ ಯುವತಿ ಹಾಗೂ ಆರೋಪಿ ಸಮೀರ್ ಮುಲ್ಲಾ ನಡುವೆ ಸಂಬಂಧ ಬೆಳೆಯುವಂತೆ ಮಾಡಿದ್ದೇ ತೈಸೀಮ್ ಎಂಬ ಗಂಭೀರ ಆರೋಪವೂ ಕೂಡ ಇದೀಗ ಕೇಳಿ ಬರ್ತಾ ಇದೆ. ಇನ್ನು ತೈಸೀಮ್ ಹಾಗೂ ಆಕೆಯ ಪತಿ ಮತ್ತು ಸಮೀರ್ ಮತ್ತು ಸಂತ್ರಸ್ತ ಯುವತಿ ಇರುವಂತಹ ವಿಡಿಯೋಗಳು ಇದೀಗ ಬೆಳಕಿಗೆ ಬಂದಿದ್ದಾವೆ. ಅಂದ್ರೆ ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಎಲ್ಲವೂ ಕೂಡ ವೈರಲ್ ಆಗ್ತಾ ಇರುತ್ತೆ. ಒಂದು ಸುದ್ದಿ ಅಂತ ಬಂದ ತಕ್ಷಣ ಇದೀಗ ಪ್ರೈವೇಸಿ ಅನ್ನೋದಕ್ಕೂ ಕೂಡ ಒಂದು ಹಿತಿಮಿತಿ ಅಥವಾ ಪ್ರೈವೇಸಿ ಅನ್ನೋದಕ್ಕೂ ಅರ್ಥವಿಲ್ಲದಂತ ಪರಿಸ್ಥಿತಿ ಹಾಗೆ ಬಿಟ್ಟಿದೆ. ಹೇಗಿರಬೇಕು, ಯಾವುದನ್ನ ಶೇರ್ ಮಾಡಬೇಕು ಅನ್ನುವಂತಹ ಒಂದು ಕಾಮನ್ ಸೆನ್ಸ್ ಕೂಡ ನಮ್ಮ ಜನರಿಗೆ ಇಲ್ಲ ಅಂತ ಕಾಣಿಸುತ್ತೆ. ಇನ್ನು ಇದರ ನಡುವೆ ಆರೋಪಿ ಸಮೀರ್ ಮುಲ್ಲಾ ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ದಾನೆ. ನನಗೆ ಸಿಕ್ಕ ಹಾಗೆ ಹೊಡೆದು ಬಿಟ್ಟಿದ್ದಾರೆ, ಒಡೆದು ಕರೆದುಕೊಂಡು ಹೋಗಿದ್ದಾರೆ, ಲವ್ ಜಿಹಾದ್ ಮಾಡ್ತಾ ಇದ್ದೀನಿ ಅಂತ ಸುಳ್ಳು ಹೇಳೋದಕ್ಕೂ ಕೂಡ ಒತ್ತಾಯ ಮಾಡಿದ್ದಾರೆ. ನಾನು ಹೇಳಲಿಲ್ಲ, ಹೀಗಾಗಿ ಸಿಕ್ಕಾಪಟ್ಟಿ ಹೊಡೆದ್ರು ಅನ್ನುವ ರೀತಿಯಲ್ಲಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂತಹ ಸಮೀರ್ ಹೇಳಿಕೆಯನ್ನ ನೀಡಿಬಿಟ್ಟಿದ್ದಾನೆ. ಇದಕ್ಕೂ ಮುನ್ನ ಅಜ್ಞಾತ ಸ್ಥಳದಿಂದ ಸಂತ್ರಸ್ತ ಯುವತಿ ತನ್ನ ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾಳೆ. ಸಮೀರ್ ಮುಲ್ಲಾ ಅಕ್ಕ ತೈಸೀಮ್ ಮುಲ್ಲಾ ನನ್ನ ಸ್ನೇಹಿತೆ, ಅವರಿಂದ ಸಮೀರ್ ಪರಿಚಯವಾಗ್ತಾರೆ. ತೈಸೀಮ್ ಜೊತೆಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೇವೆ, ಬರ್ತ್ಡೇ ಪಾರ್ಟಿ, ವೀಕೆಂಡ್ ಪಾರ್ಟಿಗೆ ಹೋಗಿದ್ದೇವೆ, ಹೀಗೆ ಸಮೀರ್ ಬಂದಿದ್ದ ಎನ್ನುವ ರೀತಿಯಲ್ಲಿ ಹೇಳ್ತಾ ಇದ್ದಾಳೆ.
ಇದಾದ ಮೇಲೆ ಸಮೀರ್ ಆತ್ಮೀಯನಾಗ್ತಾನೆ. ಒಂದು ದಿನ ಸಮೀರ್ ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ದ ಮತ್ತು ಬರುವ ಪಾನಿಯನ್ನ ಕೊಟ್ಟು ನನ್ನ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾನೆ. ಅದನ್ನು ವಿಡಿಯೋ ಮಾಡಿಕೊಂಡಿದ್ದಾನೆ. ಇದು ನನಗೆ ಗೊತ್ತಿರಲಿಲ್ಲ. ವಿಡಿಯೋ ತೋರಿಸಿದ ಮೇಲೆ ನನಗೆ ಗೊತ್ತಾಯಿತು. ನಂತರ ನಾನು ಮತ್ತಿನಿಂದ ಎದ್ದ ಬಳಿಕ ವಿಡಿಯೋವನ್ನು ತೋರಿಸ್ತಾನೆ. ಆಮೇಲೆ ವಿಡಿಯೋ ಇಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾನೆ. ಈ ರೀತಿಯಾಗಿ ನನಗೆ ಮೋಸ ಕೂಡ ಮಾಡಿದ್ದಾನೆ ಅನ್ನುವ ರೀತಿಯಲ್ಲಿಯೂ ಕೂಡ ಈ ಯುವತಿ ಹೇಳಿಕೊಂಡಿದ್ದಾಳೆ. ಇನ್ನು ಮುಂದುವರೆದು ಕೂಡ ನೀನು ನನಗೆ ಹೇಳಬೇಕಾಗಿತ್ತು, ಆದರೆ ಯಾಕೆ ಹೇಳಲಿಲ್ಲ, ವಿಡಿಯೋ ಏನಕ್ಕೆ ಮಾಡಿಕೊಂಡೆ ಅನ್ನುವ ರೀತಿಯಲ್ಲಿ ನಾನು ಪ್ರಶ್ನೆ ಮಾಡಿದೆ. ಈ ವಿಡಿಯೋವನ್ನು ಎಲ್ಲಿಯೂ ಕೂಡ ಶೇರ್ ಮಾಡೋದಿಲ್ಲ, ಬದಲಿಗೆ ನನ್ನ ಬಳಿಗೆ ಇರುತ್ತೆ ಅನ್ನುವ ರೀತಿಯಲ್ಲಿಯೂ ಕೂಡ ಯುವತಿ ಹೇಳಿಕೊಂಡಿದ್ದಾಳೆ. ಈತ ಸಮೀರ್ ಮುಲ್ಲಾನು ಕೂಡ ಪ್ರತ್ಯಾರೋಪವನ್ನು ಮಾಡ್ತಾ ಇದ್ದಾನೆ. ನಾನು ವಿಡಿಯೋ ಮಾಡಿಕೊಂಡಿದ್ದಲ್ಲ, ಅವಳೇ ವಿಡಿಯೋ ಮಾಡಿಕೊಂಡಿದ್ದು. ಇದಕ್ಕೂ ನನಗೂ ಯಾವುದೇ ರೀತಿಯಾದಂಥ ಸಂಬಂಧವಿಲ್ಲ. ಸ್ವತಃ ಆ ಹುಡುಗಿನೇ ಈ ಒಂದು ಕೃತ್ಯವನ್ನ ಮಾಡಿದ್ದಾಳೆ ಅನ್ನುವ ರೀತಿಯಲ್ಲಿ ಪ್ರತ್ಯಾರೋಪವನ್ನ ಮಾಡ್ತಾ ಇದ್ದಾನೆ. ಒಟ್ಟಾರೆಯಾಗಿ ಆ ಮೊಬೈಲ್ನಲ್ಲಿರುವಂತಹ ವಿಡಿಯೋಗಳು ನನ್ನಲ್ಲಿ ಇಲ್ಲ, ಬದಲಿಗೆ ಆಕೆಯ ಬಳಿಯೇ ಇದ್ದಾವೆ ಅನ್ನುವಂಥ ಹೇಳಿಕೆಯನ್ನ ಆ ವ್ಯಕ್ತಿ ಕೊಡ್ತಾ ಇದ್ದಾನೆ. ಇತ್ತ ಪೊಲೀಸರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ಕೂಡ ಸ್ವೀಕರಿಸಿದ್ದಾರೆ. ಇದಕ್ಕೆ ತನಿಖೆ ಅಂತದೆಲ್ಲವೂ ಕೂಡ ಆಗಬೇಕಾಗುತ್ತೆ. ಏನೆಲ್ಲ ಸಾಕ್ಷಿ ಆಧಾರಗಳು ಸಿಗ್ತವೆ, ಆ ಸಾಕ್ಷಿ ಆಧಾರದ ಮೇಲೆ ಯಾರದ್ದು ಸರಿ ಯಾರದ್ದು ತಪ್ಪು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುವಂತ ಅವಕಾಶ ಇರುತ್ತೆ. ಇದೆಲ್ಲದರ ನಡುವೆ ಇಲ್ಲಿ ಒಂದು ಉಡಾಪೆತನವನ್ನು ನಾವೆಲ್ಲರೂ ಕೂಡ ಗಮನಿಸಲೇಬೇಕು. ಈ ಒಂದು ಆರೋಪಗಳು ಏನು ಕೇಳಿ ಬರ್ತಾ ಇದ್ದಾವೋ, ಈ ಹೆಣ್ಣು ಮತ್ತು ಗಂಡಿನ ಕುಟುಂಬದವರು ಇಬ್ಬರ ನಡುವೆ ಒಂದಿಷ್ಟು ಪೈಪೋಟಿ, ಒಂದಿಷ್ಟು ಗಲಾಟೆ, ಹೊಡೆದಾಟ ಅಂಥದ್ದೆಲ್ಲವೂ ಕೂಡ ಆಗಿರುವಂಥದ್ದು ಮೇಲ್ನೋಟಕ್ಕೆ ಕಾಣಿಸಿಬಿಡುತ್ತೆ. ನೀವೆಲ್ಲರೂ ಕೂಡ ಒಂದು ವಿಡಿಯೋವನ್ನು ಕೂಡ ಗಮನಿಸಿದ್ದೀರಿ ಅಂತ ಕಾಣಿಸುತ್ತೆ. ಅದ್ಯಾವುದು ದಂಡ ಪಿಂಡ ಇದ್ದ ಹಾಗೆ ಆ ವ್ಯಕ್ತಿ ಇದ್ದಾನೆ. ಯಾವ ಕಾರಣಕ್ಕೆ ಹಲ್ಲೆ ಮಾಡೋದಕ್ಕೆ ಮುಂದಾದ್ನೂ ಗೊತ್ತಿಲ್ಲ. ಸರಿಯೋ ತಪ್ಪೋ ಕಾನೂನು ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ. ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಒಬ್ಬ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ ಅಂತಂದರೆ ಇವರು ರೌಡಿಗಳ ಅಥವಾ ಈ ಒಂದು ಗುಂಡಾಗಿರಿಯನ್ನು ಮುಂದುವರಿಸ್ಕೊಂಡು ಹೋಗುವಂಥ ನಾಲಾಯಕರ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಒಟ್ಟಾರೆಯಾಗಿ ಒಂದು ಕಾನೂನನ್ನು ಕೈಗೆ ತೆಗೆದುಕೊಳ್ಳುವಂಥ ಕೆಲಸ ಯಾರೆಲ್ಲ ಮಾಡಿದ್ದಾರೋ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಹಿಂದೂಗಳೇ ಆಗಿರ್ಬೋದು, ಮುಸಲ್ಮಾನರೇ ಆಗಿರ್ಬೋದು, ಸಂತ್ರಸ್ತೆಯ ಕುಟುಂಬದವರಾಗಿರ್ಬೋದು, ಅಥವಾ ಆ ಒಂದು ಯುವಕನ ಕುಟುಂಬದವರಾಗಿರ್ಬೋದು, ಯಾರೇ ಆದರೂ ಕೂಡ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಕಾರಣ ಇಷ್ಟೇ, ಇವರುಗಳು ಮಾಡ್ತಾ ಇರುವಂಥ ಅನುಚಿತ ವರ್ತನೆಯಿಂದ ಅಥವಾ ಕಾನೂನಿನ ಬಗ್ಗೆ ಗೌರವ ಇಲ್ಲದಿರುವ ಇವರೆಲ್ಲರಿಗೂ ಕೂಡ ಶಿಕ್ಷೆ ಆಗದೇ ಇದ್ರೆ ನಮ್ಮ ಸಮಾಜ ಇದನ್ನೇ ಮುಂದೆ ಪಾಲನೆ ಕೂಡ ಮಾಡಿಕೊಂಡು ಹೋಗಬಹುದು. ಕಾನೂನಿನ ಪರಿಜ್ಞಾನವು ಜನರಲ್ಲಿ ಉಳಿಯದಂತೆ ಆಗಬಹುದು. ಕಾನೂನಿಗೆ ಭಯಪಡದಂತಹ ಪರಿಸ್ಥಿತಿಯೂ ಕೂಡ ಎದುರಾಗಬಹುದು. ಹಾಗಾಗಿ ಈ ನಾಲಾಯಕರಿಗೆ ಖಂಡಿತವಾಗಿಯೂ ಕಾನೂನು ರೀತಿಯಲ್ಲಿ ಶಿಕ್ಷೆಯೂ ಕೂಡ ಆಗಲೇಬೇಕು. ಇನ್ನು ಇದು ಒಂದು ಕಡೆಯ ಭಾಗವಾದರೆ ನೀವು ಎಲ್ಲರೂ ಕೂಡ ಗಮನಿಸಲೇಬೇಕು. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಗಮನಿಸಲೇಬೇಕು. ಹಿಂದೂ ಯುವತಿಯರೇ ಆಗಿರಲಿ, ಮುಸಲ್ಮಾನ್ ಯುವತಿಯರೇ ಆಗಿರಲಿ, ಬೇರೆ ಬೇರೆ ಯಾರೇ ಬೇಕಾದರೂ ಆಗಿರಬಹುದು. ನಾನು ಇಲ್ಲಿ ಜಾತಿ ಧರ್ಮ ವಿಚಾರವನ್ನು ಬಿಟ್ಟು ಹಾಕಿ ಒಂದು ಸೂಕ್ಷ್ಮವಾದಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಹುತೇಕ ಇದೀಗ ಎಲ್ಲವೂ ಕೂಡ ಬದಲಾಗಿಬಿಟ್ಟಿದೆ. ನಮ್ಮ ಹಿರಿಯರ ಕಾಲದಲ್ಲಿ ಹೆಣ್ಣು ಮಕ್ಕಳು ಹೊರಗಡೆ ಹೋಗಬೇಕಾದ್ರೆ ಸೀರೆಯನ್ನು ಉಟ್ಕೊಂಡು ಹೋಗ್ತಾ ಇದ್ರು. ಅದು ತಲೆಗೆ ಸೆರಗನ್ನು ಸುತ್ಕೊಂಡು ಹೋಗ್ತಾ ಇದ್ರು. ಮುಖ ಕಾಣದಂತೆ ನೆಲದಲ್ಲಿ ಚೆಂಡಿಟ್ಕೊಂಡು ಹೋಗ್ತಾ ಇದ್ರು. ಆ ರೀತಿಯಾದಂಥ ಒಂದು ಸಂಸ್ಕಾರ ನಮ್ಮಲ್ಲಿ ಇತ್ತು. ಆದರೆ ಈಗ ಎಲ್ಲವೂ ಕೂಡ ಬದಲಾಗಿದೆ. ಸ್ವತಂತ್ರ ಸಿಕ್ಕಿದೆ. ಎಲ್ಲರೂ ಕೂಡ ಫ್ರೀಡಮ್ ಆಗಿ ಓಡಾಡಬೇಕು ಅಂತ ಬಯಸ್ಕೊಳ್ತಾರೆ. ಹೆಣ್ಣೆ ಆಗಲಿ ಗಂಡೆ ಆಗಲಿ ಗಂಡಿನ ಸಮಾನವಾಗಿ ನಾನು ಓಡಾಡಬೇಕು ಅನ್ನುವಂಥ ಕನಸನ್ನು ಕೂಡ ಕಟ್ಕೊಂಡು ಬಿಡ್ತಾರೆ. ಈಗ ಕುಟುಂಬದವರು ಕೂಡ ಅಷ್ಟೇ, ಹೆಣ್ಣು ಮಕ್ಕಳಿಗೂ ಕೂಡ ಸ್ವತಂತ್ರವನ್ನು ಕೊಟ್ಟು ಬಿಟ್ಟಿದ್ದಾರೆ. ತಮ್ಮ ಮನೆಯ ಗಂಡು ಮಗನಿಗೆ ಯಾವ ರೀತಿಯಾದಂಥ ಸ್ವತಂತ್ರ ಇದೆಯೋ ಅದೇ ರೀತಿಯಾಗಿ ಹೆಣ್ಣು ಮಕ್ಕಳಿಗೂ ಕೂಡ ಕೊಡ್ತಾ ಇದ್ದಾರೆ. ಆದರೆ ಹೆಣ್ಣು ಮಕ್ಕಳು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಸ್ವತಂತ್ರ ಇದೆ ಅನ್ನೋ ಕಾರಣಕ್ಕೆ, ಕುಟುಂಬದವರು ನಮ್ಮನ್ನು ಫ್ರೀ ಆಗಿ ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಯಾರೋ ಒಬ್ಬ ನಾಲಾಯಕನ ಸ್ನೇಹವನ್ನು ಮಾಡೋದು, ಆ ಒಂದು ಸ್ನೇಹ ಮುಂದೆ ಪ್ರೀತಿ, ಮತ್ತೊಂದು ಮಗದೊಂದು ಅಂಥದ್ದೆಲ್ಲವೂ ಕೂಡ ಆದ ಬಳಿಕ ಈ ರೀತಿಯಾದಂಥ ಸಮಸ್ಯೆಯನ್ನು ಕೂಡ ನೀವು ತಂದು ಇಟ್ಟುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಎಚ್ಚೆತ್ಕೊಳ್ಳಿ. ನೀವು ಒಂದು ಒಡನಾಟ, ಒಂದು ನಿಮ್ಮದು ಫ್ರೆಂಡ್ಶಿಪ್ ಅಂಥದ್ದು ಏನಾದರೂ ಕೂಡ ಹೊರಗಡೆ ಇದ್ದರೆ ಅದನ್ನು ಎಷ್ಟರ ಮಟ್ಟಿಗೆ ಇರಬೇಕೋ ಅಷ್ಟರ ಮಟ್ಟಿಗೆ ಇಟ್ಟುಕೊಳ್ಳಿ. ಅದರಲ್ಲಿ ಏನಾದರೂ ತಪ್ಪು ಅಥವಾ ಅನುಚಿತ ವರ್ತನೆ ಅಂತ ಕಂಡಂಥ ಸಂದರ್ಭದಲ್ಲಿ ಆ ಸಂಬಂಧವನ್ನು ಅಲ್ಲಿಗೆ ಕಟ್ ಮಾಡಿ ಮುಲಾಜಿಲ್ಲದೆ ಬಿಸಾಕಿ ಬಿಡಿ. ಇದೊಂದು ನಿಮಗೆ ಕಿವಿ ಮಾತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಒಟ್ಟಾರೆಯಾಗಿ ಇಂಥದ್ದೊಂದು ದುರಂತ ಅಥವಾ ಇಂಥದ್ದೊಂದು ಅಮಾನವೀಯ ಘಟನೆ ಹುಬ್ಬಳ್ಳಿಯ ನಗರದಲ್ಲಿ ನಡೆದಿರುವಂಥದ್ದು ಇದೀಗ ಬೆಳಕಿಗೆ ಬಂದಿದೆ. ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.